ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಚಟ್ನಿ, ಅದ್ಭುತವಾದ ಹೆಲ್ದಿ ಚಟ್ನಿ. ಇದು ಮಾಡಿದ್ದು ಯಾವುದರಿಂದ ಗೊತ್ತುಂಟಾ ಫ್ರೆಂಡ್ಸ್? ಇದು ಪಂಪ್ಕಿನ್ ಇದೆ ಅಲ್ವಾ, ಸ್ವೀಟ್ ಪಂಪ್ಕಿನ್, ಅದರ ಸಿಪ್ಪೆಯಿಂದ ಮಾಡಿದ್ದು. ಸಿಹಿ ಕುಂಬಳಕಾಯಿ ಸಿಪ್ಪೆಯಿಂದ ಮಾಡಿದ್ದು. ತುಂಬ ಚೆನ್ನಾಗಿರ್ತದೆ, ಹಾಗೆ ಹೆಲ್ದಿ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಅನ್ನಕ್ಕೆ ಕಲಸಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ನೀವು ಚಪಾತಿಗೂ ಕೂಡ ತಿನ್ಬೋದು. ಚಪಾತಿ ಕೂಡ ಇದರಲ್ಲಿ ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಪಂಪ್ಕಿನ್ ಸಿಪ್ಪೆಯಿಂದ ಮಾಡುವ ಚಟ್ನಿ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಆಯಿಲ್ ಹೀಟ್ ಆಗಿದೆ ಫ್ರೆಂಡ್ಸ್. ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತೇನೆ. ಓಕೆ, ಜೀರಿಗೆ ಸಿಡಿತಾ ಇದೆ. ಇಲ್ಲೂ 4 ಚಿಲ್ಲಿ ಹಾಕ್ತೇನೆ, ರೆಡ್ ಚಿಲ್ಲಿ. ಓಕೆ ಫ್ರೆಂಡ್ಸ್, ಇನ್ನೊಂದು ಹಾಕ್ತೇನೆ. ಸ್ಪೈಸಸ್ ಇದ್ದರೆ ಚೆನ್ನಾಗಿರ್ತದೆ, ಸ್ಪೈಸಿ ಇದ್ದರೆ. ಚೆನ್ನಾಗಿ ಫ್ರೈ ಆಗಬೇಕು ಚಿಲ್ಲಿ. ಈಗ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ತೇನೆ. ಒಂದು ಈರುಳ್ಳಿ ಹಾಕ್ತೇನೆ ಫ್ರೆಂಡ್ಸ್. ಒಂದು ಚಿಕ್ಕ ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕುವ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೋಡಿ, ನಾನು ಪಂಪ್ಕಿನ್ ಹಾಕ್ತೇನೆ. ಪಂಪ್ಕಿನ್ ಸಿಪ್ಪೆ ಉಂಟಲ್ಲ, ಪಂಪ್ಕಿನ್ ಪೀಲ್, ಅದು ಹಾಕ್ತೇನೆ ನೋಡಿ. ಸ್ವೀಟ್ ಪಂಪ್ಕಿನ್ ಪೀಲ್ ಇದು, ಸಿಹಿ ಕುಂಬಳಕಾಯಿ ಸಿಪ್ಪೆ, ಇದು ಹಾಕ್ತೇನೆ. ಎಲ್ಲ ಒಟ್ಟಿಗೆ ಫ್ರೈ ಆಗಬೇಕು ಫ್ರೆಂಡ್ಸ್, ಆಯಿತಾ? ಸ್ವಲ್ಪ ಕರಿಬೇವು ಹಾಕ್ತೇನೆ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಮ್ಮ ಸ್ವೀಟ್ ಕುಂಬಳಕಾಯಿದು ಸಿಪ್ಪೆ ಉಂಟಲ್ಲ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ ಫ್ರೆಂಡ್ಸ್, ನೋಡಿ ಈಗ ಇದು ಫ್ರೈ ಆಗಿದೆ, ಗೊತ್ತಾಗ್ತದೆ ನೋಡಿ. ಗೊತ್ತಾಗ್ತದೆ. ಹಾಗೆ ಮತ್ತೆ ನಮಗೆ ಹೀಗೆ ಮುಟ್ಟಿ ನೋಡಿದರೆ ಗೊತ್ತಾಗ್ತದೆ ನೋಡಿ ಫ್ರೆಂಡ್ಸ್. ಈಗ ಸಾಫ್ಟಾಗಿ, ಈಸಿಯಾಗಿ ನೋಡಿ, ಸಾಫ್ಟ್ ಆಗಿದೆ ನೋಡಿ, ಆಯಿತಾ? ಇದೀಗ ಫ್ರೈ ಆಗಿದೆ. ಈಗ ನಾವು ಎಳ್ಳು ಹಾಕ್ಕೊಳ್ಬೇಕಾಗ್ತದೆ, ಬಿಳಿ ಎಳ್ಳು. ನಾನು 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಫ್ರೆಂಡ್ಸ್, ಬಿಳಿ ಎಳ್ಳು. ಇಲ್ಲೇ ಹಾಕ್ಕೊಳ್ಳುವ, ಅದು ಬೇಗ ಸಿಡಿತದೆ. ಕೊನೆಯಲ್ಲಿ ಹಾಕ್ಕೊಂಡ್ರೆ ಸಾಕಾಗ್ತದೆ, ಆಯಿತಾ? ಇದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಎಳ್ಳು ಕೂಡ ಚಟಪಟ ಸಿಡಿತಾ ಇದೆ. ಇದು ಕೂಡ ಫ್ರೈ ಆಗಿದೆ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್, ಆಯಿತಾ? ಹಿಂಗೆ ಹಾಕ್ಕೊಳ್ಳುವ, ಡೈಜೆಷನ್ಗೆ ಒಳ್ಳೆಯದು. ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಳ್ಳುವ, ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಳದಿ ಪೌಡರ್.
ಓಕೆ, ಸ್ಟವ್ ಆಫ್ ಮಾಡ್ತೇನೆ. ಇದು ಕೂಲಾದಮೇಲೆ, ತಣ್ಣಗಾದಮೇಲೆ ನಾನು ಮಿಕ್ಸಿಗೆ ಹಾಕೊಳ್ಳುವ. ಓಕೆ ಫ್ರೆಂಡ್ಸ್ ನೋಡಿ, ಕೂಲ್ ಆಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲ ಹಾಕಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಸ್ವಲ್ಪ ವಾಟರ್ ಆ್ಯಡ್ ಮಾಡುವ. ಇದನ್ನು ಸ್ಮೂತಾಗಿ ರುಬ್ಕೊಂಡು ಬರ್ತೇನೆ. ಫ್ರೆಂಡ್ಸ್ ನೋಡಿ, ಇದು ನುಣ್ಣಗಾಗಲಿಲ್ಲ. ಈಗ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತೇನೆ. ಇದು ಮೊದಲಿಗೆ ಹಾಕ್ಕೊಳ್ಬೇಕಿತ್ತು, ನನಗೆ ಮೊದಲಿಗೆ ನೆನಪಿರಲಿಲ್ಲ, ಮರ್ತು ಹೋಯಿತು. ಈಗ ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಳ್ಳಿ ಆಯಿತಾ, ಚೆನ್ನಾಗಿರ್ತದೆ. ಸ್ಮೂತಾಗಿ ರುಬ್ಕೊಂಡು ಬರ್ತೇನೆ ಪುನಃ. ಓಕೆ ಫ್ರೆಂಡ್ಸ್, ನಮ್ಮ ಪಂಪ್ಕಿನ್ ಸ್ಕಿನ್ ಇದು ಚಟ್ನಿ ರೆಡಿಯಾಗಿದೆ ನೋಡಿ. ಸೂಪರಾಗಿ ರೆಡಿಯಾಗಿದೆ ನೋಡಿ. ಇಷ್ಟೇ, ಹೀಗೆ ಇದ್ದರೆ ಸಾಕು. ತುಂಬ ನುಣ್ಣಗಾಗಬೇಕಂತ ಏನಿಲ್ಲ. ಇದು ಸೂಪರಾಗಿರ್ತದೆ ಫ್ರೆಂಡ್ಸ್, ಆಯಿತಾ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ತುಂಬ ಫೈಬರ್ ಅಂಶ ಇರುವಂಥ ಒಂದು ಚಟ್ನಿ ಇದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡ್ತೇನೆ ಆಯಿತಾ.